ಚಂದ್ರಕಲಾ ಮೋಹನ್ ಅವರು ನಾನು ವಿಭಿನ್ನವಾಗಿರೋ ಅಡ್ಗೆನ ಹೇಳ್ಕೊಡ್ತೀನಿ ಅಂತ ಕೂತಿದ್ದಾರೆ. ಅದು ವಿಭಿನ್ನವಾಗಿರುತ್ತೋ ವಿಚಿತ್ರವಾಗಿರುತ್ತೋ ಆ ದೇವರಿಗೆ ಗೊತ್ತು. ಬನ್ನಿ ನೋಡೋಣ. ಚಂದ್ರಕಲಾ ಅವರೇ, ವಿಭಿನ್ನವಾಗಿ ಅಡ್ಗೆ ಮಾಡ್ತೀನಿ ಅಂತ ಹೇಳಿದೀರಾ. ನನಗಂತೂ ಭಯ ಆಗ್ತಿದೆ ನೀವೇನ್ ಅಡ್ಗೆ ಮಾಡ್ತಿರೋ ಅಂತ. ಅಲ್ಲ, ವಿಭಿನ್ನ ಅನ್ಬಿಟ್ರಲ್ಲ, ಅದು ವಿಚಿತ್ರವಾಗಿರುತ್ತೋ ವಿಭಿನ್ನವಾಗಿರುತ್ತೋ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಿದ್ದೀರಾ ನೀವು ಈಗ? ಸ್ವಪ್ನ, ನೀನು ಎಷ್ಟು ತರ ಮಂಚೂರಿ ತಿಂದಿದ್ಯಾ? ವೆಜಿಟೇಬಲ್ ಮಂಚೂರಿಯನ್, ಪನೀರ್ ಮಂಚೂರಿಯನ್, ಗೋಬಿ ಮಂಚೂರಿಯನ್, ಮಶ್ರೂಮ್ ಮಂಚೂರಿಯನ್, ಬೇಬಿಕಾರ್ನ್ ಮಂಚೂರಿಯನ್. ಅಷ್ಟೇನಾ? ಆಲೂ ಮಂಚೂರಿಯನ್. ಎಷ್ಟಪ್ಪ ಇರಕ್ ಅಷ್ಟೇನಾ? ಅಷ್ಟೇ ನಂಗೆ ಗೊತ್ತಿಲ್ಲ. ಇವಾಗ ನಾನ್ ಮಾಡ್ತಾ ಇರೋದು ಏನ್ ಗೊತ್ತಾ? ಗೊತ್ತಿಲ್ಲ. ಯಾವ ಮಂಚೂರಿ ಗೊತ್ತಾ? ಖಂಡಿತವಾಗ್ಲೂ ಗೊತ್ತಿಲ್ಲ. ಜಾಮೂನ್ ಮಂಚೂರಿ. ಗುಲಾಬ್ ಜಾಮೂನ್ ಮಂಚೂರಿ. ಅಲ್ಲ, ನಂಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ನೀವ್ ನೋಡಿದ್ರೆ ಗುಲಾಬ್ ಜಾಮೂನ್ ಮಂಚೂರಿಯನ್ ಅಂತಿದ್ರೆ ನಾನು ಓಡೋಗ್ಲಾ ಇರ್ಲಾ ಗೊತ್ತಾಗ್ತಾ ಇಲ್ಲ. ಓಡೋಗಲ್ಲ, ಇರ್ತೀಯ, ಯಾಕೆ ನಿನ್ಗೆ ಇಷ್ಟ ಅಲ್ವಾ ಅದಕ್ಕೆ. ಅವ್ರು ಟ್ರೈ ಮಾಡ್ತಿದ್ದಾರೆ. ಈಗ ನಾನು ಅವಾಗ್ಲೇ ಒಂದ್ಸತಿ ಒಂದು ಟ್ರೈ ಮಾಡ್ತೀನಿ, ಏನೋ ಸಮಥಿಂಗ್ ಹಿಂದೆ ರಸಗುಲ್ಲಾ ಮಸಾಲಾ ಗ್ರೇವಿ. ಸರಿ, ಅವ್ರ ರಸಗುಲ್ಲಾ ಮಸಾಲಾ ಗ್ರೇವಿ ಮಾಡಿ ಸೈ ಅನ್ನಿಸ್ಕೊಂಡ್ರು. ನೀವು ಜಾಮೂನ್ ಮಂಚೂರಿಯನ್ ಮಾಡಿ ಸೈ ಅನ್ನಿಸ್ಕೋತೀರಾ? ನೋಡೋಣವಾ? ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಇದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟು, ಜೀರಾ ಪೌಡ್ರು, ಧನಿಯಾ ಪೌಡ್ರು, ಬೆಳ್ಳುಳ್ಳಿ, ಈರುಳ್ಳಿ, ಎಣ್ಣೆ, ಚಿಲ್ಲಿ ಸಾಸು, ಸೋಯಾ ಸಾಸು, ಗರಂ ಮಸಾಲಾ ಪೌಡ್ರು, ಟೊಮೆಟೊ ಸಾಸು, ಜಾಮೂನ್ ಮಿಕ್ಸು, ಕೊತ್ತಂಬರಿ ಸೊಪ್ಪು, ಉಪ್ಪು. ಮೊದ್ಲಿಗೆ ಏನ್ ಮಾಡ್ತೀರಾ? ಇವಾಗ ನಾನ್ ಜಾಮೂನ್ ಪೌಡರ್ ಹಾಕೊಳ್ತೀನಿ. ನನ್ಗೊಬ್ಬಳಿಗೆ ಮಾಡ್ತಿದ್ದೀರಾ? ಎಲ್ಲರಿಗೂ ಮಾಡೋದೆ. ಸಂತೋಷಿಗೆ ಮಾಡ್ತಿಲ್ಲ ಅಲ್ವಾ? ನಾನು ಈಗ ಅದಕ್ಕೆ ಜೀರಾ ಪೌಡರ್ ಹಾಕೊಳ್ತೀನಿ, ಜೀರಿಗೆ ಪುಡಿ ಒಂದ್ 1/4 ಸ್ಪೂನ್, ಧನಿಯಾ ಪೌಡ್ರು, ಗರಂ ಮಸಾಲಾ ಪೌಡ್ರು, ಹಸಿಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಏನ್ ಮಾಡ್ಬೇಕು? ಇದನ್ನ ನಾನು ಚಿಕ್ಕ ಚಿಕ್ಕದು ಉಂಡೆ ಮಾಡಿ ಎಣ್ಣೆಲಿ ಕರ್ಕೊಂಡು ಎಣ್ಣೆ ಇಟ್ಬಿಡೋಣ. ಖಂಡಿತ. ಈಗ ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾಯಷ್ಟೊತ್ತಿಗೆ ನೀವು ಉಂಡೆ ಮಾಡ್ಕೋಬಹುದಲ್ವಾ? ನಮ್ಗೆ ಯಾವ ತರ ಶೇಪ್ ಬೇಕೋ ಆ ತರ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು. ನಾನ್ ಸ್ವಲ್ಪ ಇಷ್ಟೇ ಸಾಕು ಅನ್ಕೋತೀನಿ ಅಲ್ವಾ? ಚಂದ್ರಕಲಾ ಅವರೇ, ನೀವು ಹೇಗೆ ಇಷ್ಟು ವಿಭಿನ್ನವಾದ ಅಡುಗೆನ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡ್ರಿ? ನನ್ನ ಫ್ರೆಂಡ್ ಒಂದ್ಸರಿ ಮಾಡಿ ನನ್ಗೆ ಊಟಕ್ಕೆ ಕರೆದಿದ್ರು. ಏನೋ ಡಿಫ್ರೆಂಟ್ ಆಗಿ ಮಾಡಿದೀನಿ ಕಣೆ, ಬಾ ಅಂತ ಕರೆದಾಗ ನಾನು ಇದೇನು ಎತ್ತ ಹೆಂಗೆ ಮಾಡೋದು ಅಂತ ತಿಳ್ಕೊಂಡೆ. ಒಂದ್ಸರಿ ತಲೆಗೆ ಹೋಗ್ಲಿಲ್ಲ, ಮನೇಲಿ ಮಾಡಿದೆ, ಸ್ವಲ್ಪ ಹಾಳಾಯ್ತು. ನೆಕ್ಸ್ಟ್ ಟೈಮ್ ಮತ್ತೆ ಅವಳು ಫೋನ್ ಮಾಡಿ ನೀನ್ ಏನೋ ಹೇಳ್ಕೊಟ್ಟೆ, ಚೆನ್ನಾಗಿಲ್ಲ ಅದು ಅಂತೆಲ್ಲ ಹೇಳ್ದೆ. ಸರಿ, ಆಮೇಲೆ ಮತ್ತೆ ಇಲ್ಲ ನಿನ್ನ ತರ ಪ್ರೊಸೀಜರ್ ಕಲ್ತ್ಕೊಂಡ್ರ? ಅವಾಗಿಂದ ನಾನು ಇದನ್ನ ಮಾಡಕ್ ಶುರು ಮಾಡಿದೆ. ಇವಾಗ ಇದನ್ನ ಒಂದೇನಕ್ಕೋ ಉಳಿಸ್ಕೊಂಡ್ರಲ್ವಾ? ಅದು ನಾನು ಲಾಸ್ಟ್ ಇದೆಲ್ಲ ಹಾಕಿ ಒಗ್ಗರಣೆ ಗ್ರೇವಿಗೆ ಅದು ಫಸ್ಟ್ ಅದನ್ನ ಹಾಕಿ. ಈಗ ನಾವು ಕಾಳ್ ಸಾರು ಮಾಡುವಾಗ ಸ್ವಲ್ಪ ಕಾಳ್ ತೆಗ್ದಿಟ್ಕೋತೀವಿ, ಗ್ರೇವಿಗೆ ಇದನ್ನ ಹಾಕಿ ಆಮೇಲೆ ಅದನ್ನೆಲ್ಲ ಈ ಒಗ್ಗರಣೆಗೆ ಇದನ್ನೆಲ್ಲ ಹಾಕ್ಬೇಕು. ಓಕೆ, ಇದಾಗೋದ್ರೊಳಗೆ ನಾವ್ ಆ ಕಡೆ ಒಗ್ಗರಣೆನೂ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು. ಆ ಕಡೆ ಸ್ಟವ್ ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀವಿ. ಮೊದ್ಲಿಗೆ ಎಣ್ಣೆ ಹಾಕೊಂಡ್ವಿ, ಎಣ್ಣೆ ಕಾದಿದೆ. ಈಗ ಏನ್ ಮಾಡ್ಬೇಕು? ಬೆಳ್ಳುಳ್ಳಿ ಹಾಕ್ತೀನಿ, ಸಣ್ಣಕ್ಕೆ ಹೆಚ್ಕೊಂಡ್ರು ಅಂತ. ಬೆಳ್ಳುಳ್ಳಿ ಈ ಸೌಟ್ ಹಿಡ್ಕೊಳಕ್ಕೆ ಒಂದ್ ರೀತಿ ಮಜಾ ಇದೆ. ಹೌದು ಅಲ್ವಾ? ಈಗ ಹೆಚ್ಚಿರೋ ಅಂತ ಈರುಳ್ಳಿ ಇದು ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀರಾ? ಒಂದ್ 2 ಈರುಳ್ಳಿ. ಖಾರ ಜಾಸ್ತಿ ಬೇಕಂದ್ರೆ ಚಿಲ್ಲಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ಲ? ಹೌದು. ಈಗ ನೀವು ಹಾಕ್ತಿರೋದು ಚಿಲ್ಲಿ ಸಾಸ್. ಈಗ ವಾಸನೆ ಹೋಗಿಲ್ಲ. ಅದಾಗಿದ್ಯಾ? ಆಗಿದೆ. ಕೆಂಪಗಾಯ್ತಲ್ಲ, ಅದನ್ನ ತೆಗೆದು ಈ ನೀರಿಗೆ ಹಾಕ್ಬೇಕು.
ಯಾಕೆ ನೀರಿಗೆ ಹಾಕ್ಬೇಕು? ಹಾ, ಸ್ವಲ್ಪ ನೀರಲ್ಲಿ ಹೀಗೆ ಮುಳುಗಿಸಿ ಮತ್ತೆ ತೆಗೆದು ಬೇರೆ ಸಾಫ್ಟ್ ಆಗ್ಲಿ ಅಂತ. ಹೌದು ಹೌದು. ಈಗ ಚಿಲ್ಲಿ ಸಾಸು 1 ಸ್ಪೂನ್ ಹಾಕ್ತೀವಿ. ಸಂತೋಷ್ ಏನೋ ಸ್ವಲ್ಪ ಸ್ಪೈಸಿ ಬೇಕು ಅಂತ ಇದ್ರು. ಸಾಕು ಸಾಕು. ಅಯ್ಯೋ, ಅವ್ರ ಖಾರ ಜಾಸ್ತಿ ಇಷ್ಟ ಅವನಿಗೆ. ಸೊ 1 ಸ್ಪೂನ್ ಚಿಲ್ಲಿ ಸಾಸ್. ಹಾ, 1/4 ಸ್ಪೂನು ಗರಂ ಮಸಾಲ. ಗರಂ ಮಸಾಲ. ಸೋಯಾ ಸಾಸು ಇದೆಷ್ಟು ಬೇಕಾಗತ್ತೆ? ಒಂದು ಅರ್ಧ ಸ್ಪೂನ್. ಅರ್ಧ ಸ್ಪೂನ್. ಹಾ. ಟೊಮೆಟೊ ಸಾಸು 1 ಸ್ಪೂನ್. 1 ಸ್ಪೂನ್ ಟೊಮೆಟೊ ಹಾ. ಸಾಸ್. ಆಯ್ತಾ? ಇದಕ್ಕೆ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ಲಾ? ಹಾ ಹಾ, ಅದು ಆಫ್ ಮಾಡಿ. ಹಾ, ಈ ಮಂಚೂರಿಯನ್ಗೆಲ್ಲ ಸ್ವಲ್ಪ ಫ್ಲೇಮ್ ಜಾಸ್ತಿ ಇರ್ಬೇಕಲ್ವಾ? ಹೌದು. ಆಗ್ಲೇ ಅದು ಚೆನ್ನಾಗಾಗೋದು. ಹೌದು. ನಾನು ಈ ಉಂಡೆ ಮಾಡಿದ್ನಲ್ಲ, ಗೋಬಿದು, ಇದಕ್ಕೆ ಒಂದಷ್ಟು ಜೊತೆ ಈಗ ಇದನ್ನ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಅದಕ್ಕೆ ಒಂಚೂರು ನೀರು ಹಾಕೋಬಹುದು. ನೋಡಿ, ನಾನು ನಿಮ್ಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ ಅಲ್ವಾ? ಇದಕ್ಕೇನು ಉಪ್ಪು ಬೇಕಾಗಲ್ವಾ? ಇದಕ್ಕೇನು ಉಪ್ಪು ಬೇಕಾಗಲ್ಲ, ಬಟ್ ಒಂಚೂರು ಹಾಕೋಬಹುದು. ಯಾಕಂದ್ರೆ ಇಷ್ಟು ನಾವು ಮಸಾಲೆ ಹಾಕಿದೀವಿ ಅಲ್ವಾ? ಯಾಕಂದ್ರೆ ಅದಕ್ಕೆ ಹಾಕಿರ್ತೀನಲ್ಲ, ಹಾಗಾಗಿ ಇದಕ್ಕೊಂದ್ ಸ್ವಲ್ಪ ಆದ್ರೆ ಸಾಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸಪ್ನಾ ನಿಮಿಷ. ಫೈನಲ್ ಟಚ್ ನಿಂದ. ಇಷ್ಟೆಲ್ಲ ಕಷ್ಟಪಟ್ಟಿದ್ ನಾನು, ಫೈನಲ್ ಟಚ್ ಅವ್ರದ್ದು. ಈಗ ಓ ಇಷ್ಟೇನಾ? ವಾವ್, ಎಷ್ಟು ಈಸಿ ಇದೆ ಇದು. ಚೆನ್ನಾಗೂ ಇರುತ್ತೆ. ಹಾಕ್ಬಿಡ್ಲವಲ್ಲ? ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ತಿನ್ನಕ್ಕೆ ಹೇಗಿರುತ್ತೋ. ಇಲ್ಲಪ್ಪ, ಚೆನ್ನಾಗಿರುತ್ತೆ. ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ಜಾಮೂನ್ ಮಂಚೂರಿ ರೆಡಿ. ಬಿಸಿ ಬಿಸಿಯಾದ ಜಾಮೂನ್ ಮಂಚೂರಿಯನ್ ಸಿದ್ಧವಾಯ್ತು.